ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮೈ ವಿಡಿಯೋ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡೈಲಿ ಯೂಸ್ ಮಾಡುವಂಥ 30 ಇಂಟರ್ಮೀಡಿಯೇಟ್ ಇಂಗ್ಲೀಷ್ ಸೆಂಟೆನ್ಸಸ್ನ ವಿತ್ ಕನ್ನಡ ಮೀನಿಂಗ್ನೊಂದಿಗೆ ಹೇಳ್ಕೊಡ್ತಿದ್ದೀನಿ. ಇವತ್ತಿನ ಕ್ಲಾಸ್ ನಿಮಗೆ ಸ್ವಲ್ಪ ಟಫ್ ಅನ್ನಿಸ್ಬೋದು. ಹಾಗಿದ್ರೆ ನೀವು 1-2-3 ಸಾರಿ ವಿಡಿಯೋನ ಕೇಳಿಬಿಟ್ಟು ಒಂದು ಸಾರಿ ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಈಸಿ ಅನಿಸುತ್ತೆ. ಹಾಗಿದ್ರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೆಂಟೆನ್ಸ್: ನಾನು ಸಾಮಾನ್ಯವಾಗಿ ವಾರದ ಕೆಲಸದ ದಿನಗಳಲ್ಲಿ ಬೆಳಿಗ್ಗೆ 7 ಗಂಟೆಯ ಮೊದಲು ಎದ್ದೇಳುತ್ತೇನೆ. ಅಂದರೆ ಐ ಯೂಶ್ವಲಿ ವೇಕ್ ಅಪ್ ಬಿಫೋರ್ 7 AM ಆನ್ ವೀಕ್ ಡೇಸ್. ಐ ಯೂಶ್ವಲಿ ವೇಕ್ ಅಪ್ ಬಿಫೋರ್ 7 AM ಆನ್ ವೀಕ್ ಡೇಸ್. ಅವಳು ಇಲ್ಲಿ 3 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾಳೆ. ಅಂದರೆ she has been working here for 3 years. She has been working here for 3 years. Next sentence: ರೈಲಿನ ಪ್ರಯಾಣ ಕಡಿಮೆ ವೆಚ್ಚವಾಗಿದ್ದರಿಂದ ನಾವು ರೈಲಿನಲ್ಲಿ ಹೋಗಲು ನಿರ್ಧರಿಸಿದೆವು. ಮೀನ್ಸ್ we decided to take the train because it was cheaper. We decided to take the train because it was cheaper. Next sentence: ದಯವಿಟ್ಟು ಅದನ್ನು ಇನ್ನೊಮ್ಮೆ ವಿವರಿಸಬಹುದೇ? Could you please explain that one more time? Could you please explain that one more time? ವಿದ್ಯುತ್ ಹೋಗಿದಾಗ ಅವರು ಸಿನಿಮಾ ನೋಡುತ್ತಿದ್ದರು. ಅಂದರೆ they were watching a movie when the power went out. They were watching a movie when the power went out. ನೆಕ್ಸ್ಟ್ ಸೆಂಟೆನ್ಸ್ ಯಾವುದು ಬರುತ್ತೆ ನೋಡೋಣ. ನಾನು ಇನ್ನು ನನ್ನ ಮನೆ ಪಾಠವನ್ನು ಮುಗಿಸಿಲ್ಲ. ಅಂದರೆ ಐ ಹ್ಯಾವಂಟ್ ಫಿನಿಶ್ಡ್ ಮೈ ಹೋಮ್ವರ್ಕ್ ಯೆಟ್. I haven't finished my homework yet. ನಾಳೆ ಮಳೆ ಬಂದರೆ ನಾವು ಮನೆಯಲ್ಲೇ ಇರುತ್ತೇವೆ. If it rains tomorrow, we will stay at home. If it rains tomorrow, we will stay at home. ಅವನು ಇಂಗ್ಲಿಷ್ ಅನ್ನು ನಿರರ್ಗಳವಾಗಿ ಮಾತನಾಡುತ್ತಾನೆ, ಆದರೆ ಇನ್ನೂ ಹೊಸ ಪದಗಳನ್ನು ಕಲಿಯುತ್ತಿದ್ದಾನೆ. ಮೀನ್ಸ್ he speaks English fluently, but he is still learning new words. He speaks English fluently, but he is still learning new words. ನನ್ನ ಸಹೋದರ ತನ್ನ ಸ್ನೇಹಿತರೊಂದಿಗೆ ಫುಟ್ಬಾಲ್ ಆಡಲು ಇಷ್ಟಪಡುತ್ತಾನೆ. My brother enjoys playing football with his friends. My brother enjoys playing football with his friends. Next sentence: ಸಭೆಯನ್ನು ಮುಂದಿನ ಸೋಮವಾರದವರೆಗೆ ಮುಂದೂಡಲಾಯಿತು. Means the meeting was postponed until next Monday. The meeting was postponed until next Monday. ನಾನು ಅಂಗಡಿಗೆ ನನ್ನ ಪರ್ಸ್ ತರಲು ಮರೆತಿದ್ದೆ. ಮೀನ್ಸ್ ಐ ಫಾರ್ಗಾಟ್ ಟು ಬ್ರಿಂಗ್ ಮೈ ವಾಲೆಟ್ ಟು ದ ಸ್ಟೋರ್. ಐ ಫಾರ್ಗಾಟ್ ಟು ಬ್ರಿಂಗ್ ಮೈ ವಾಲೆಟ್ ಟು ದ ಸ್ಟೋರ್. ಟ್ರಾಫಿಕ್ ತಪ್ಪಿಸಲು ನಾವು ಬೇಗ ಹೊರಡಬೇಕು. ವಿ ಶುಡ್ ಲೀವ್ ಅರ್ಲಿ ಟು ಅವಾಯ್ಡ್ ಟ್ರಾಫಿಕ್. ವಿ ಶುಡ್ ಲೀವ್ ಅರ್ಲಿ ಟು ಅವಾಯ್ಡ್ ಟ್ರಾಫಿಕ್. ಅವಳಿಗೆ ವಿವಿಧ ಭಾಷೆಗಳನ್ನು ಕಲಿಯಲು ಆಸಕ್ತಿ ಇದೆ. ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಆ್ಯಂಡ್ ನೆಕ್ಸ್ಟ್ ಸೆಂಟೆನ್ಸ್: ಅವರು ಈಗಾಗಲೇ ತಮ್ಮ ವಿಮಾನದ ಟಿಕೆಟ್ಗಳನ್ನು ಬುಕ್ ಮಾಡಿದ್ದಾರೆ. ಅಂದರೆ they have already booked their flight tickets. They have already booked their flight tickets.
ಆ್ಯಂಡ್ ನೆಕ್ಸ್ಟ್ ಸೆಂಟೆನ್ಸ್ ಈಸ್ ಚಳಿ ಇದ್ದರೂ ನಾವು ನಡೆಯಲು ಹೋದೆವು. ಮೀನ್ಸ್ although it was cold, we went for a walk. Although it was cold, we went for a walk. ಈ ಭಾರವಾದ ಚೀಲಗಳನ್ನು ಹೊರುವಲ್ಲಿ ಅಥವಾ ಹೊರಲು ನನಗೆ ಸಹಾಯ ಮಾಡುತ್ತೀರಾ? ಕ್ಯಾನ್ ಯು ಹೆಲ್ಪ್ ಮೀ ಕ್ಯಾರಿ ದಿಸ್ ಹೆವಿ ಬ್ಯಾಗ್ಸ್? ಮೀನ್ಸ್ ಕ್ಯಾನ್ ಯು ಹೆಲ್ಪ್ ಮೀ ಕ್ಯಾರಿ ದಿಸ್ ಹೆವಿ ಬ್ಯಾಗ್ಸ್? ಅವನು ನಿದ್ರಿಸುತ್ತಿದ್ದ ಕಾರಣ ಫೋನ್ಗೆ ಉತ್ತರಿಸಲಿಲ್ಲ. He didn't answer the phone because he was sleeping. He did not answer the phone because he was sleeping. ನನ್ನ ಸಂವಹನ ಕೌಶಲ್ಯಗಳನ್ನು ನಾನು ಸುಧಾರಿಸಬೇಕು. I need to improve my communication skill. I need to improve my communication skills. ಶಿಕ್ಷಕರು ಶುಕ್ರವಾರದೊಳಗೆ ಕೆಲಸವನ್ನು ಪೂರ್ಣಗೊಳಿಸಲು ಹೇಳಿದರು. ಅಂದರೆ the teacher asked us to complete the assignment by Friday. The teacher asked us to complete the assignment by Friday. ನಮ್ಮ ರಜಾದಿನಗಳಲ್ಲಿ ನಾವು ಅದ್ಭುತ ಸಮಯವನ್ನು ಕಳೆದೆವು. ಮೀನ್ಸ್ ವಿ ಹ್ಯಾಡ್ ಎ ವಂಡರ್ಫುಲ್ ಟೈಮ್ ಡ್ಯೂರಿಂಗ್ ಅವರ್ ವೆಕೇಷನ್. ಈ ಪುಸ್ತಕವು ನಾನು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಆಸಕ್ತಿದಾಯಕವಾಗಿದೆ. ಅಂದರೆ ದಿಸ್ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಐ ಎಕ್ಸ್ಪೆಕ್ಟೆಡ್. This book is more interesting than I expected. Next sentence. ನೀವು ಪ್ರತಿದಿನ ಸಾಕಷ್ಟು ನೀರು ಕುಡಿಯಬೇಕು. You should drink plenty of water every day. You should drink plenty of water every day. ಅವಳು ತನ್ನ ಕಾರನ್ನು ಎಲ್ಲಿ ನಿಲ್ಲಿಸಿದ್ದಾಳೆ ಎಂಬುದನ್ನು ಮರೆತಳು. She forgot where she had parked her car. She forgot where she had parked her car. Next sentence. ಮುಂದಿನ ವಾರ ನಿಮ್ಮನ್ನು ಭೇಟಿಯಾಗಲು ನಾನು ಕಾಯುತ್ತಿದ್ದೇನೆ. I am looking forward to meeting you next week. I am looking forward to meeting you next week. ಶಾಲೆಯ ಪ್ರವಾಸದ ಬಗ್ಗೆ ಮಕ್ಕಳು ತುಂಬ ಉತ್ಸುಕರಾಗಿದ್ದರು. The children were excited about the school trip. The children were excited about the school trip. ಹೊರಡುವ ಮೊದಲು ಬಾಗಿಲಿಗೆ ಬೀಗ ಹಾಕಿರುವುದನ್ನು ಖಚಿತಪಡಿಸಿಕೊಳ್ಳಿ. Please make sure you lock the door before leaving. Please make sure you lock the door before leaving. Next sentence. ಸಭೆಗೆ ತಡವಾಗಿ ಬಂದಿದ್ದಕ್ಕಾಗಿ ಅವನು ಕ್ಷಮೆ ಕೇಳಿದನು. He apologized for arriving late to the meeting. He apologized for arriving late to the meeting. ನಾನು ಪ್ರತಿದಿನ ರಾತ್ರಿ ಕನಿಷ್ಠ ಒಂದು ಅಧ್ಯಾಯನವನ್ನು ಓದಲು ಪ್ರಯತ್ನಿಸುತ್ತೇನೆ. ಮೀನ್ಸ್ I try to read at least one chapter every night. I try to read at least one chapter every night. ಒಳ್ಳೆಯ ಸುದ್ದಿಯನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. I was surprised by the good news. I was surprised by the good news.
ಇಂಗ್ಲಿಷ್ ಕಲಿಯಲು ಸಮಯ ಬೇಕಾಗುತ್ತದೆ, ಆದರೆ ನಿಯಮಿತ ಅಭ್ಯಾಸ ಅದನ್ನು ಸುಲಭವಾಗಿಸುತ್ತದೆ. ಲರ್ನಿಂಗ್ ಇಂಗ್ಲಿಷ್ ಟೇಕ್ಸ್ ಟೈಮ್, ಬಟ್ ರೆಗ್ಯುಲರ್ ಪ್ರಾಕ್ಟೀಸ್ ಮೇಕ್ಸ್ ಇಟ್ ಈಸಿಯರ್. Learning English takes time, but regular practice make it easier. ಓಕೆ ಗಾಯ್ಸ್, ಇವತ್ತಿನ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ಕ್ಲಾಸು ಸ್ವಲ್ಪ ಟಫ್ ಆಗಿದೆ, ಬಟ್ ನೀವು 2-3 ಸರಿ ವಿಡಿಯೋ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಈಸಿ ಅನಿಸುತ್ತೆ. ಹಾಗಿದ್ರೆ ನಿಮಗೆ ಇದರಿಂದ ಸ್ವಲ್ಪನಾದರೂ ಯೂಸ್ ಆಯಿತು, ಹಾಗೆಯೇ ಲೈಕ್ ಆಯಿತು ಅಂದರೆ 1 ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.